ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಬದಲಾವಣೆಯ ಬಳಿಕ ಪೊಲೀಸರು ತೆಗೆದುಕೊಂಡಂತಹ ಕ್ರಮಗಳ ವಿರುದ್ಧ ಈಗ ಆಕ್ರೋಶ ವ್ಯಕ್ತ ಆಗಿದೆ. ಕೊಲ್ತಮಜಲ್ ಅಬ್ದುಲ್ ರೆಹಮಾನ್ ಅಂದರೆ ಬಂಟ್ವಾಳದಲ್ಲಿ ನಡೆದಂತಹ ಕೊಲೆ ಪ್ರಕರಣ ಇದೆ. ಬಜರಂಗ ದಳದ ಮುಖಂಡ ಭರತ್ ಕುಂಡೇಲು ಸಿಲುಕಿಸಲು ಯತ್ನ ಅಂತೇಳಿ ಅವರೇ ಆರೋಪ ಮಾಡಿರುವಂಥದ್ದು. ಮುಸ್ಲಿಮರ ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆ ದುರ್ಬಳಕೆ ಆಗ್ತಾ ಇದೆ. ಹಿಂದೂ ಹೋರಾಟಗಾರರ ಮೇಲೆ ಸುಳ್ಳು ದಾಖಲೆ ಸೃಷ್ಟಿಸಿ ಕೊಲೆ ಕೇಸ್ನಲ್ಲಿ ಸಿಲುಕಿಸಲು ಸಂಚು. ಕುಂಡೇಲು ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲದಿದ್ರೂ ಕೂಡ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಬಜರಂಗ ದಳದ ಪ್ರಾಂತ ಸಂಯೋಜಕ ಪ್ರಭಂಜನ್ ಸೂರ್ಯ ಆರೋಪವನ್ನು ಮಾಡಿದ್ದಾರೆ. ಆರೋಪ ಕುಂಡೇಲು ಮನೆಯಲ್ಲಿ ಪೊಲೀಸ್ ಸರ್ಚಿನ ಸಂದರ್ಭದಲ್ಲಿ ಕೋರ್ಟ್ ಪರ್ಮಿಷನ್ ತಂದು ಕುಂಡೇಲು ಮನೆಯಲ್ಲಿ ಶೋಧವನ್ನು ಕೈಗೊಂಡಂಥದ್ದು. ಕೊಲ್ತಮಜಲ್ ಅಬ್ದುಲ್ ರೆಹಮಾನ್ ಅಂತ ಹೇಳಿದ್ರೆ ಕೊಲ್ತಮಜಲ್ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಮೊನ್ನೆ ನಡೀತಲ್ಲ ಆ ಮರ್ಡರ್ ಕೇಸ್ ಇದು. ಮತ್ತು ಇದ್ಯಾವುದು ಅಂಥೇಳಿ ಕನ್ಫ್ಯೂಷನ್ ಆಗಬೇಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಮೊನ್ನೆ ಇತ್ತೀಚೆಗೆ ನಡೆದಂತಹ ಕೊಲೆ ಕೇಸ್ ಏನಿದೆ ಅಬ್ದುಲ್ ರೆಹಮಾನ್, ಆ ಕೊಲೆ ಕೇಸ್ನಲ್ಲಿ ಭರತ್ ಕುಂಡೇಲು ಆತನನ್ನು ಸಿಲುಕಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಪೊಲೀಸರು ಅಂಥೇಳಿ ಹೇಳ್ತಾ ಇದ್ದಾರೆ. ಬಟ್ ಆತನ ಮನೆ ಮೇಲೆ ಭರತ್ ಕುಂಡೇಲು ಆತನ ಮನೆಯ ಶೋಧವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಪೊಲೀಸು ವಿತ್ ವಾರೆಂಟ್ ಹೋಗಿದ್ದಾರೆ. ವಿತ್ ಕೋರ್ಟ್ ವಾರೆಂಟ್, ಸರ್ಚ್ ವಾರೆಂಟ್, ನಾವು ಸರ್ಚ್ ಮಾಡ್ತಾ ಇದ್ವಿ, ಬೇಕು ನಮಗೆ ಅನಿವಾರ್ಯ ಇದು ಅಂಥೇಳಿ. ಅಬ್ದುಲ್ ರೆಹಮಾನ್ ಕೊಲೆ ನಡೆದಿರೋದು ಮರಳು ದಂಧೆಯ ಕಾರಣಕ್ಕೆ ಅಂತೇಳಿ ಹಿಂದೂ ನಾಯಕರು ಆರೋಪವನ್ನು ಮಾಡಿದ್ದಾರೆ. ಪೊಲೀಸರು ಆಕ್ಷನ್ ಅನ್ನು ತೆಗೆದುಕೊಂಡರು ಎನ್ನುವಂಥ ಏಕಮಾತ್ರ ಕಾರಣಕ್ಕೋಸ್ಕರ ಭರತ್ ಕುಂಡೇಲುವನ್ನು ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಎನ್ನುವಂಥದ್ದು ಅಲ್ಲ. ಆತನ ವಿರುದ್ಧ ಆರೋಪಗಳಿದ್ದಾವೆ. ಜೊತೆಗೆ ಆತನನ್ನು ಗಡಿಪಾರು ಮಾಡುವ ಸಂಬಂಧ, ಭರತ್ ಕುಂಡೇಲು ಆತನನ್ನು ಗಡಿಪಾರು ಮಾಡುವ ಸಂಬಂಧ ಏನು ಕ್ರಿಮಿನಲ್ ಕೇಸುಗಳಿದ್ದಾವೆ ಆತನ ಮೇಲೆ ಈಗಾಗಲೇ ನೋಟಿಸ್ ಇಶ್ಯೂ ಮಾಡಿದ್ದಾರೆ ದಕ್ಷಿಣ ಕನ್ನಡದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಹೊಸದಾಗಿ ಬಂದಂಥವರು ಡಾಕ್ಟರ್ ಅರುಣ್ ಅವರು. ಸೊ ಆ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡಲಾಗ್ತಿದೆ ಎನ್ನುವಂಥದ್ದು ಮುಖ್ಯ ಅಲ್ಲ. ಪೊಲೀಸ್ ಆ್ಯಕ್ಷನ್ಸ್ ಬೇಕು. ಈಗ ಫಾರ್ ಎಕ್ಸಾಂಪಲ್ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಲಾಸ್ಟ್ 1 ವೀಕಲ್ಲಿ ಸುಮಾರು 8 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ ಈ ಪ್ರಚೋದನಕಾರಿ ಪೋಸ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ. ಆ ಪ್ರಚೋದನಕಾರಿ ಪೋಸ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡೋದಂಥವರಲ್ಲಿ ಅದರಲ್ಲಿ ಹಿಂದೂಗಳು ಸೇರಿದ್ದಾರೆ, ಮುಸಲ್ಮಾನರು ಸೇರಿದ್ದಾರೆ. ಅದರಲ್ಲೂ ಕೂಡ ದುಬೈ, ಸೌದಿಯಲ್ಲಿದ್ದಂತಹ ಕೆಲವೊಂದು 2-3 ಜನ ಮುಸಲ್ಮಾನ ಯುವಕರು ಯಾರು ಅಲ್ಲಿ ಕೂತ್ಕೊಂಡು ಬೇರೆ ಬೇರೆ ಫೇಸ್ಬುಕ್ ಪೇಜಲ್ಲೆಲ್ಲ ಪೋಸ್ಟ್ ಹಾಕ್ತಾಯಿದ್ರು, ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸೊ ಪೊಲೀಸರ ಆ್ಯಕ್ಷನ್ಸ್ ಏನಿದೆ ಇಟ್ ಈಸ್ ಈಕ್ವಲ್ ಟು ಎವ್ರಿ ಒನ್, ಹಿಂದೂ ಮತ್ತು ಮುಸಲ್ಮಾನರಿಗೆ ಇಬ್ಬರಿಗೂ ಕೂಡ ಸಮಾನವಾಗಿ ಅಲ್ಲಿ ಆ್ಯಕ್ಷನ್ ತಗೋತಾ ಇದ್ದಾರೆ. ಬಿಕಾಸ್ ದಕ್ಷಿಣ ಕನ್ನಡದಲ್ಲಿ ಅದರ ಅನಿವಾರ್ಯತೆ ಇದೆ ಪೊಲೀಸ್ ಆ್ಯಕ್ಷನ್ನ. ಇಲ್ಲದಿದ್ದರೆ ಇವ್ರು ಮಾಡುವಂತಹ ಪ್ರಚೋದನಕಾರಿ ಭಾಷಣಗಳು, ಇವ್ರು ಮಾಡುವಂತಹ ಪ್ರಚೋದನಕಾರಿ ಪೋಸ್ಟ್ಗಳು ಇದನ್ನೆಲ್ಲ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ರೆ ದಕ್ಷಿಣ ಕನ್ನಡ ಶಾಂತಿಯುತವಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಭರತ್ ಕುಂಡೇಲು ಹೆಸರು, ಆತನ ಹೆಸರು ಗಡಿಪಾರು ಲಿಸ್ಟಲ್ಲಿದೆ. ಆತನ ವಿರುದ್ಧ ಕೇಸುಗಳಿದ್ದಾವೆ. ಆತ ಪ್ರಚೋದನಕಾರಿ ಭಾಷಣ ಮಾಡಿದ್ದಕ್ಕೆ ಸಾಕ್ಷ್ಯಗಳಿದ್ದಾವೆ. ಮರಳು ದಂಧೆಗೆ ಸಂಬಂಧಪಟ್ಟ ಹಾಗೆ ಕೊಲೆ ನಡೆದಿದೆ ಅಂತೇಳಿ ಯಾರೋ ಪ್ರಾಂತ್ಯದ ಯಾರೋ ಮುಖಂಡರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹೋಗಿ ಕೊಡಲಿ, ಎವಿಡೆನ್ಸ್ ಕೊಡಲಿ. ಫಸ್ಟ್ ಟೈಮ್ ಕೇಳಿ ಬರ್ತಾ ಇರುವಂಥದ್ದು ಇದು, ಮರಳು ದಂಧೆಗೆ ಇದಕ್ಕೆ ಸಂಬಂಧ ಇದೆ ಅಂಥೇಳಿ. ಯಾಕಾಯಿತು ಹಾಗಾದರೆ? ಬಂಟ್ವಾಳದಲ್ಲಿ ಮರಳು ದಂಧೆಗೆ ಸಂಬಂಧಪಟ್ಟ ಹಾಗೆ ಕೊಲೆ ನಡೀತು ಅನ್ನೋದಾದರೆ ಯಾರಿದ್ದಾರೆ ಹಾಗಾದರೆ ಆ ದಂಧೆಯಲ್ಲಿ? ಆ ಡಾಕ್ಯುಮೆಂಟ್ಸನ್ನು ಬಿಡುಗಡೆ ಮಾಡಬೇಕಲ್ವಾ? ಇಲ್ಲ ಪೊಲೀಸರಿಗೆ ಕೊಡಲಿ, ಇಂಥವರು ಇದ್ದಾರೆ, ಇದಕ್ಕೋಸ್ಕರ ಕೊಲೆ ಆಗಿರುವಂಥದ್ದು ಅಂಥೇಳಿ. ಆತನನ್ನು ಕೊಲೆ ಮಾಡಿದಂಥವರು, ಅಬ್ದುಲ್ ರೆಹಮಾನ್ನ ಕೊಲೆ ಮಾಡಿದಂಥವರು ಆತನ ಆತ್ಮೀಯರೇ, ಆತನ ಜೊತೆಗಿದ್ದಂಥವರೇ. ಸೊ ಯಾರೆಲ್ಲ ಅದು ಭರತ್ ಕುಂಡೇಲು ಇರ್ಬೋದು, ಯಾರೇ ಇರ್ಬೋದು, ಯಾರೆಲ್ಲ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ, ಯಾರೆಲ್ಲ ಪ್ರಚೋದನಕಾರಿ ಪೋಸ್ಟ್ಗಳನ್ನು ಹಾಕ್ತಾರೆ, ದೇ ಶುಡ್ ಬಿ, ಅವರಿಗೆ ಕಾನೂನಿನಲ್ಲಿ ಅತ್ಯಂತ ಕಠಿಣ ಶಿಕ್ಷೆಗಳನ್ನು ಕೊಡಬೇಕು. ಆ ಎಕ್ಸ್ಕ್ಯೂಸ್ ಕೊಡುವಂಥ ಯಾವ ಅವಶ್ಯಕತೆಯೂ ಫಸ್ಟ್ ಆಫ್ ಆಲ್ ಇಲ್ಲ. ಸುಪ್ರೀಂ ಕೋರ್ಟ್ನವರೇ ನಿಶಿಕಾಂತ್ ದುಬೆ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಂಜೀವ್ ಖನ್ನಾ ನಿವೃತ್ತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಅವರು ಹೇಳ್ತಾರೆ,
ಹೇಟ್ ಸ್ಪೀಚಸನ್ನು ವಿತ್ ಐರನ್ ಹ್ಯಾಂಡ್ ಅತ್ಯಂತ ಬಿಗಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕು ಅಂತೇಳಿ, ಇಲ್ಲದಿದ್ದರೆ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಅಂಥೇಳಿ. ಸೊ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳೇ ತಮ್ಮ ಅಭಿಪ್ರಾಯವನ್ನು ಆ ಮಟ್ಟಕ್ಕೆ ವ್ಯಕ್ತಪಡಿಸಿರಬೇಕಾದ್ರೆ ಭರತ್ ಕುಮಟೇಲು ವಿರುದ್ಧ ಕ್ರಮ ಕೈಗೊಂಡ್ರೆ ಅದರಲ್ಲಿ ಅಚ್ಚರಿಗಿಚ್ಚರಿ ಏನು ಅವಶ್ಯಕತೆ ಇಲ್ಲ. ಅವರಿಗೆ ಈಗ ಫಾರ್ ಎಕ್ಸಾಂಪಲ್ ಶೋಭಾ ಕರಂದ್ಲಾಜೆ ಪೊಲೀಸ್ ಪ್ರಾಧಿಕಾರಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ಈ ಥರ ಸರ್ಚಿಂಗ್ ಆಗ್ತಾ ಇದೆ, ಪೊಲೀಸರು ವಿದೌಟ್ ಪರ್ಮಿಷನ್ ಸರ್ಚ್ ಮಾಡ್ತಾ ಇದ್ದಾರೆ ಅಂತೇಳಿ. ಭರತ್ ಕುಮಟೇಲು ಮನೆಯಲ್ಲಿ ಸರ್ಚ್ ಮಾಡಲಿಕ್ಕೆ ಪೊಲೀಸರು ಕೋರ್ಟ್ ವಾರೆಂಟ್ ತಂದಿದ್ದರು, ಸರ್ಚ್ ವಾರೆಂಟ್ ತಂದಿದ್ರು, ಸರ್ಚ್ ಮಾಡಿದ್ದಾರೆ ವಿತ್ ಆಲ್ ಲೀಗಲ್ ಪ್ರೋಸೆಸ್. ಏನು ಸರ್ಚ್ ಮಾಡಬಾರ್ದಂತ ಏನಿದೆ? ಏನು ಕಾನೂನಿಗಿಂತ ಅತೀತರಾದವಂಥವ್ರು ಏನಲ್ವಲ್ಲ? ಏನು ಇವರನ್ನು ಕೇಳಲೇಬಾರ್ದು? ಇವ್ರ ನಾಯಕರು ದೊಡ್ಡ ಲೀಡರ್ಸುಗಳು, ಹಾಗಾಗಿ ಇವರನ್ನು ಕೇಳಬಾರ್ದು ಅಂತೇಳಿ ಏನಿಲ್ವಲ್ಲ ಕಾನೂನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.